ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸುರೇಬೈಲು ಕೋಲ್ನಾಡು ಗ್ರಾಮ. ಪ್ರಕೃತಿಯ ತಪ್ಪಲಿನಲ್ಲಿರುವ ಈ ಶಾಲೆಯು ಶಿಸ್ತಿನ ಸಿಪಾಯಿಗಳ ಶಾಲೆಯಾಗಿದೆ. ಪಠ್ಯೇತರ ಶಾಲಾ ಚಟುವಟಿಕೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಇಲ್ಲಿ ಯೋಜನೆ ರೂಪಿಸಲಾಗಿದೆ. ಶಾಲೆಯಲ್ಲಿ ಪ್ರತಿದಿನವೂ ಪ್ರಾರ್ಥನೆ ಸಮಯದಲ್ಲಿ ನುಡಿಮುತ್ತುಗಳು, ಸುಭಾಷಿತ ಮತ್ತು ದಿನಪತ್ರಿಕೆ ಓದಿಸುವ ಹವ್ಯಾಸವಿದೆ. ನನಗೆ ಈ ಶಾಲೆ ಬಗ್ಗೆ ಅಭಿಮಾನ ಮತ್ತು ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆ ನಮ್ಮ ಸನ್ಮಾನ್ಯ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಭರತ್ಲಾಲ್ ಮೀನಾರವರ ಸಾಕ್ಷರತಾ ಒಂದು ಪ್ರೇರಣೆಯಿಂದಾಗಿ ಈ ಶಾಲೆಯ ಬಗ್ಗೆ ಹಾಗೆ ಸಾಕ್ಷರತೆ ಬಗ್ಗೆ ಕೆಲಸ ಮಾಡಲಿಕ್ಕಾಯಿತು. ಅದಕ್ಕೆ ಇಲ್ಲಿ ನಮಗೆ ಜೊತೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಸೀನಾ ಶೆಟ್ಟರು ಮತ್ತು ಕೃಷ್ಣ ಮೂಲ್ಯ ಅವರ ಒಂದು ಮಾರ್ಗದರ್ಶನದಿಂದ ಆ ಒಂದು ಕೆಲಸದಲ್ಲಿ ತೊಡಗಿದ್ದರು. ಸ್ವಚ್ಛತೆಗಾಗಿಯೇ ಇಲ್ಲಿ ವಿಶಿಷ್ಟ ಯೋಜನೆಯೊಂದು ರೂಪಿತವಾಗಿದೆ. ಅದೇನೆಂದರೆ, ಶಾಲೆಯ ಮುಖ್ಯ ಶಿಕ್ಷಕರ ಕೊಠಡಿಯ ಬಳಿ ಕೆಂಪು ಬಾವುಟ ಹಾರಾಡುತ್ತಿದ್ದರೆ ಸ್ವಚ್ಛತೆ ಇಲ್ಲವೆಂದು, ಬಿಳಿ ಬಣ್ಣದ ಬಾವುಟ ಹಾರಾಡುತ್ತಿದ್ದರೆ ಶಾಲಾ ಕೊಠಡಿ ಮತ್ತು ಆವರಣ ಸಂಪೂರ್ಣ ಸ್ವಚ್ಛತೆ ಆಗಿದೆ ಎಂದು ಇದರಿಂದ ತಿಳಿಯಬಹುದಾಗಿದೆ. ಎಲ್ಲ ನಮ್ಮಲ್ಲಿ ಸ್ವಚ್ಛತೆ ಉಂಟು ಅಂತ ಹೇಳಿದ್ರೆ ಅವರು ಹೆಚ್ಚೆ ಮಾತ್ರ ಮಾಡಿ ಈ ಫ್ಲಾಗ್ ಅನ್ನು ಇಲ್ಲಿ ಸಿಕ್ಕಿಸ್ತಾರೆ. ಸಂಪೂರ್ಣ ಸ್ವಚ್ಛತೆ ಆಯಿತು. ಸಂಪೂರ್ಣ ಸ್ವಚ್ಛತೆ ಆಯಿತು. ಇಲ್ಲಿ ರೆಡ್ ಇದ್ರೆ ಒಂದು ವೇಳೆ ಒಂದು ದಿನ ಸ್ವಚ್ಛತೆ ಇಲ್ಲ ಅಂತ ಕಂಡು ಬಂದ್ರೆ ಆ ಟೀಚರ್ HMಗೆ ಇದು ಮಾಡ್ತಾರೆ, ಇಲ್ಲಿ ರೆಡ್ ಇದು ಹಾಕ್ತಾರೆ. ರೆಡ್ ಹಾಕಿದ ಕೂಡಲೇ ನಮ್ಗೆ ಬಂದಾಗ ಗೊತ್ತಾಗ್ತದೆ ಇಲ್ಲಿ ಆದ್ರೂ ಕಸ ಇದೆ, ಸ್ವಚ್ಛತೆ ಇಲ್ಲ ಅಂತ ಹೇಳಿ. ಇದು ಒಳ್ಳೆದುಂಟು, ಎಲ್ಲ ಶಾಲೆಯಲ್ಲಿ ಮಾಡಬಹುದು ಇಂಥ ಫ್ಲಾಗ್ ಒಂದು. ಇದು ಕೂಡ ಗ್ರಾಮ ಪಂಚಾಯತಿಯಲ್ಲಿ ನಾವು ಎಲ್ಲ ನಮ್ಮ ಶಾಲೆಯವರನ್ನು ಕರೆಸಿ ಈ ಒಂದು ಮಾದರಿಯನ್ನು ನಾವೆಲ್ಲ ಶಾಲೆಗಳಲ್ಲಿ ನಮ್ಮ ಗ್ರಾಮದಲ್ಲಿ ಮಾಡಬೇಕು ಅಂತ ನಾವು ಪ್ರೇರಣೆ ಕೊಟ್ಟಿದ್ದೇವೆ. ವೆರಿ ಗುಡ್, ತುಂಬ ಒಳ್ಳೆಯದು. ವಿದ್ಯಾರ್ಥಿಗಳ ಮಂತ್ರಿಮಂಡಲ ರಚನೆ. ಶಾಲೆಯ ಆಗು ಹೋಗುಗಳ ಮೇಲೆ ನಿಗಾ ಇಡುವಂತೆ ಮಂತ್ರಿಮಂಡಲ ರಚಿಸಲಾಗಿದೆ. ಈ ಮಂತ್ರಿಮಂಡಲದಲ್ಲಿ ವಿರೋಧ ಪಕ್ಷವೂ ಇರುವುದರಿಂದ ಮಂತ್ರಿಮಂಡಲ ಕಾರ್ಯವಿಮುಖವಾದರೆ ಅವರನ್ನು ಎಚ್ಚರಿಸುತ್ತದೆ. ಹೀಗೆ ಗೃಹ, ಕೃಷಿ, ಕ್ರೀಡೆ, ಆರೋಗ್ಯ, ಕನ್ನಡ ಮತ್ತು ಸಾಂಸ್ಕೃತಿಕ, ಗುಪ್ತಚರ ಇಲಾಖೆಯ ಮಂತ್ರಿಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಯ ಸಭೆ ಸಮಾರಂಭಗಳನ್ನು ಕನ್ನಡ ಮತ್ತು ಸಾಂಸ್ಕೃತಿಕ ಮಂತ್ರಿ ನೋಡಿಕೊಂಡರೆ, ಶಾಲೆಯ ಮತ್ತು ವಿದ್ಯಾರ್ಥಿಗಳ ಸ್ವಚ್ಛತೆಯನ್ನು ಆರೋಗ್ಯ ಮಂತ್ರಿ ನೋಡಿಕೊಳ್ಳುತ್ತಾರೆ. ನನ್ನ ಹೆಸರು ಮೊಹಮ್ಮದ್ ನಸ್ರೀಫ್. ನಾನು 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಾನು ಈ ಶಾಲೆಯ ಎಲ್ಲ ಕೆಲಸಗಳನ್ನು ಯಾರು ಏನು ಮಾಡ್ತಾರೆ ಎಂದು ನೋಡಿಕೊಳ್ಳುತ್ತೇನೆ. ನಾನು ಅಸೆಂಬ್ಲಿಯಲ್ಲಿ ಶಾಲೆಯ ನಾಯಕನಾಗಿ ನಿಲ್ಲುತ್ತೇನೆ. ಇಲ್ಲಿ ಕ್ಲಾಸಲ್ಲಿ ಲೀಡರ್ಸ್ಗಳು ನಿಲ್ಲುತ್ತಾರೆ. ವಿರೋಧ ಪಕ್ಷದ ಮಂತ್ರಿ. ನನ್ನ ಹೆಸರು ತೇಜಸ್. ನಾನು ಮಂತ್ರಿಗಳು ಏನೆಲ್ಲ ಕೆಲಸ ಮಾಡುತ್ತಾರೆ, ಯಾವುದೇ ತಪ್ಪೇನಾದರೂ ಮಾಡಿದರೆ ವಿರೋಧ ಪಕ್ಷದ ನಾಯಕನ ಹತ್ತಿರ ಹೇಳಿ ಪುಸ್ತಕದಲ್ಲಿ ಬರೆಸುತ್ತೇನೆ ಮತ್ತು ಮಂತ್ರಿಮಂಡಲದಲ್ಲಿ ಅದನ್ನು ಹೇಳುತ್ತೇನೆ. ನನ್ನ ಹೆಸರು ಆಯಿಷತ್ ಸಫ್ರೀನಾ. ನಾನು ಶಿಸ್ತು ಮಂತ್ರಿ. 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಕರ್ತವ್ಯವೇನೆಂದರೆ ಇಡೀ ಶಾಲೆಯ ಶಿಸ್ತನ್ನು ನೋಡಿಕೊಳ್ಳುವುದು.
ನನ್ನ ಹೆಸರು ಸುಹೈರಾ ಬಾನು. ನಾನು ಸ್ವಚ್ಛತೆ ಮಂತ್ರಿ. ನಾನು 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಕರ್ತವ್ಯವೇನೆಂದರೆ ಶಾಲೆಯಲ್ಲಿರುವ ಸ್ವಚ್ಛತೆಯನ್ನು ನೋಡುತ್ತೇನೆ. ಈ ಊರಿನ ಗ್ರಾಮಸ್ಥರು, ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಅವಿರತ ಶ್ರಮದಿಂದ ಸುಮಾರು 2 ಎಕರೆ ವಿಸ್ತೀರ್ಣದ ಜಾಗದಲ್ಲಿ ಅಡಿಕೆ, ಬಾಳೆ, ತೆಂಗು, ತೇಗ ಮತ್ತು ಹಣ್ಣು ಹಂಪಲುಗಳ ಸುಂದರ ತೋಟ ನಿರ್ಮಾಣವಾಗಿದೆ. ಕೇವಲ ಒಂದು 3 ಕ್ಲಾಸ್ನ ಬಿಲ್ಡಿಂಗ್ ಅಲ್ಲಿ ಕೆಳಗೆ, ಮತ್ತು ನಂತರ ಅಲ್ಲೊಂದು ದೊಡ್ಡ ಬಿದಿರ ಮೇಳೆ ಇತ್ತು, ಮತ್ತೊಂದು ಬಾವಿ, ಅದಷ್ಟು ಒಂದು ಶಾಲೆ ಅಂತ ಹೇಳೋದಕ್ಕೆ ಸಿಂಬಲ್ ಆಗಿದೆ. ಮತ್ತು ಇದೆಲ್ಲ ದೊಡ್ಡ ಒಂದು ಗಾಳಿಯ ಮರದ ತೋಪಾಗಿತ್ತು. ಇಲ್ಲೆಲ್ಲ ಮಕ್ಕಳು ಕೂಡ ಬರ್ತಾ ಇದ್ರು. ಅಲ್ಲೇ ಅಷ್ಟೇ ಗ್ರೌಂಡಲ್ಲಿ ಆಟ ಆಡಿ ಹೋಗ್ತಿದ್ರು. ನಮ್ಮ ಅಧ್ಯಕ್ಷರು ಯಾವತ್ತೂ ಶಾಲೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಅನಂತರ ಮೊದಲಿಗೆ ಆದದ್ದು ಈ ನಮ್ಮ ಭೌತಿಕ ಸೌಲಭ್ಯ ಶಾಲಾ ಮೈದಾನದ ವಿಸ್ತೀರ್ಣ ಆಯಿತು. ಅನಂತರ ನಿಧಾನಕ್ಕೆ ಸರ್ವ ಶಿಕ್ಷಾ ಅಭಿಯಾನದ ಪ್ರಯೋಗದ ಅನುಕೂಲತೆಯನ್ನು ಪಡ್ಕೊಂಡು ಬಿಲ್ಡಿಂಗ್ ಆಯಿತು. ಈ ತೋಟದ ಸಂಪೂರ್ಣ ಪೋಷಣೆಯು ವಿದ್ಯಾರ್ಥಿಗಳೇ ನೋಡಿಕೊಳ್ಳುತ್ತಿದ್ದಾರೆ. ಶ್ರಮದಾನದ ಮೂಲಕ ಈ ತೋಟವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಇದರಿಂದ ಶಾಲೆಗೆ ವಾರ್ಷಿಕವಾಗಿ 70 ರಿಂದ 80 ಸಾವಿರ ರು ಆದಾಯ ಬರುತ್ತಿದೆ. ತುಂತುರು ಹನಿ ನೀರಾವರಿ ಮೂಲಕ ತೋಟಕ್ಕೆ ನೀರು ಹಾಯಿಸುತ್ತಿದ್ದಾರೆ. ಇದರಿಂದ ಜಲ ಸಂರಕ್ಷಣೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಶಿಕ್ಷಕರು, ನಮ್ಮ ಮಕ್ಕಳ ಹೆತ್ತವರು ಸೇರಿಕೊಂಡು ಈ ಒಂದು ತೋಟವನ್ನು ವಿಶಿಷ್ಟವಾಗಿ ಬೆಳೆಸಿದ್ದೇವೆ. ನಾವು ಕಂಡಂತೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಅಡಿಕೆ ತೋಟ ಎಲ್ಲಿಯೂ ಕೂಡ ಇಲ್ಲ. ಕಳೆದ ವರ್ಷ ನಮಗೆ ಇಳುವರಿ ಕೂಡ ಬಂದಿದೆ, 50,000 ರೂಪಾಯಿ ಆದಾಯ ಕೂಡ ಬಂದಿದೆ. ಅದನ್ನು ನಾವು ಶಾಲೆಯ ಖಾತೆಗೆ ಜಮಾ ಮಾಡಿಕೊಂಡಿದ್ದೇವೆ. ಈ ವರ್ಷವೂ ಕೂಡ ನಾವು ಹೆಚ್ಚಿನ ಒಂದು ಆದಾಯ ನಿರೀಕ್ಷೆಯಲ್ಲಿದ್ದೇವೆ. ಅದೇ ರೀತಿ ನಮ್ಮ ಈ ಮಕ್ಕಳಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡಲು, ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಕೂಡ ಪ್ರೇರಣೆ ಆಗಿದೆ. ಮತ್ತು ಎಲ್ಲ ತರಗತಿಯ ಮಕ್ಕಳು ವಾರಕ್ಕೊಂದು ದಿನ ಕೃಷಿಯಲ್ಲಿ ಪಾಠವನ್ನು ಹೇಳಿಕೊಂಡು ಕೃಷಿಯನ್ನು ಕೂಡ ಕಲಿಯುತ್ತಾ ಇದ್ದಾರೆ. ಅಪ್ನಾ ದೇಶ ಇಂಥ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿನೂತನವಾಗಿ ನಾವು ನಮ್ಮ ಇಲ್ಲೇ ಪಕ್ಕದಲ್ಲಿ ಒಂದು ಸಂಪರ್ಕ ರಸ್ತೆಯನ್ನು ಸರ್ಕಾರದ ಅನುದಾನ ಇಲ್ಲದೆ ಅಂದಾಜು 3 ಲಕ್ಷ ರೂಪಾಯಿ ಆತ್ಮ ದೇಶ ಸ್ವಯಂ ಸೇವಕರ ಒಂದು ಹಿತಾಸಕ್ತಿಯಿಂದ ನಾವು ನಿರ್ಮಿಸಿದ್ದೇವೆ. ಇದೇ ರೀತಿ ನಾವು ಅಪ್ನಾ ದೇಶದಲ್ಲಿ ತೊಡಗಿಕೊಂಡು ಊರಿನ ಪ್ರಮುಖ ಬೇಡಿಕೆಗಳನ್ನು ಕೂಡ ಮನದಟ್ಟು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ನಾವು ಯಾವ ಕೆಲಸವನ್ನು ಕೂಡ ಪ್ರಶಸ್ತಿಗಾಗಿ ಮಾಡಿದವರಲ್ಲ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಭಾವನೆ. ಪ್ರಚಾರಕ್ಕೆ ಕೂಡ ನಾವು ಯಾವತ್ತೂ ಕೆಲಸ ಮಾಡಿದ್ದೇವೆ. ನಮ್ಮೆಲ್ಲರ ಅನಿಸಿಕೆ ಏನಂತ ಹೇಳಿದರೆ, ಈ ಶಾಲೆಯಲ್ಲಿ ಕೆಲಸ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ, ಈ ಊರಿನಲ್ಲಿ ಕೆಲಸ ಮಾಡುವಂಥ ಭಾಗ್ಯ ಸಿಕ್ಕಿದೆ, ಮತ್ತು ಇಂಥ ಶಾಲಾಭಿವೃದ್ಧಿ ಸಮಿತಿ ನಮ್ಮ ಬೆನ್ನಿಗಿದೆ ಅಂತ ಹೇಳುವಂಥದ್ದು ನಮಗೆ ದೊಡ್ಡ ಪ್ರಶಸ್ತಿ ಅಂತ ತಿಳ್ಕೊಂಡಿದ್ದೇವೆ. ವೆರಿ ಗುಡ್. ಪುರಸ್ಕಾರ ಪ್ರಶಸ್ತಿಯ ಆಸೆ ಇಲ್ಲದೆ ನಿಮ್ಮಂಥ ನಿಜವಾದ ಶಿಕ್ಷಕರು ಈ ಥರ ಕೆಲಸ ಮಾಡಿದ್ರಿಂದ ಒಂದು ಪವಾಡ ರೀತಿಯ ಪರಿವರ್ತನೆ ಪ್ರಕರಣ ತಾವು ಮಾಡಿದ್ದೀರಿ. ಇದರಿಂದ ನೀವು ನಿಜವಾಗಿ ಸಿರುಬೇಲಿ ಶಾಲೆಯಲ್ಲಿ ಇದ್ದುಕೊಂಡೇ ದೇಶ ಕಟ್ಟೋ ಕೆಲಸ ಮಾಡ್ತಾ ಇದ್ರಿ. ನಿಮಗೆ ನಮಸ್ಕಾರ.